ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಆ ಕಾರಣಕ್ಕೆ ಹೈಕಮಾಂಡ್ ಮಟ್ಟದಲ್ಲೇ ಸತತವಾಗಿ ಪ್ರಯತ್ನ ಪಡ್ತಾ ಇದ್ರು. ಈಗ ಟೈಮ್ ಅನ್ನ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರಾ ಅನ್ನೋದು ಪ್ರಶ್ನೆ. ಹೈಕಮಾಂಡ್ಗೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರಾ ಡಿಕೆ ಶಿವಕುಮಾರ್? ನವೆಂಬರ್ ಕ್ರಾಂತಿ ವೇಳೆ ಆಫರ್ ಬಾಂಬ್ ಸಿಡಿಸಿದ್ ಯಾಕೆ ಅನ್ನೋದು ಪ್ರಶ್ನೆ. 8 ವರ್ಷ ಮಾತ್ರ ರಾಜಕಾರಣ, ಡಿಕೆ ತಲೆಯಲ್ಲಿ ಇರೋದೇನು? ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಇಂದ ಪಕ್ಷ ನಿಷ್ಠೆ, ಜೈಲು ವಾಸದ ಸಂದೇಶ ರವಾನೆಯಾಗಿದೆ. ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಆಫರ್ ಬಗ್ಗೆ ಮಾತನಾಡ್ಬಿಟ್ರ ಡಿಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ. ಅಧಿಕಾರ ಹಂಚಿಕೆ ವೇಳೆಯಲ್ಲೇ ಡಿಕೆ ಶಿವಕುಮಾರ್ ಅವರಿಂದ ಪರೋಕ್ಷ ಸಂದೇಶ ಹೈಕಮಾಂಡ್ಗೆ. ಸಿಎಂ ಕುರ್ಚಿಗಾಗಿ ಪರೋಕ್ಷವಾಗಿ ದಾಳವನ್ನ ಉರುಳಿಸ್ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪಕ್ಷ ಅಧಿಕಾರಕ್ಕೆ ತಂದ ಪಕ್ಷ ನಿಷ್ಠನಿಗೆ ಅಧಿಕಾರ ಸಿಗಬೇಕು ಅನ್ನುವಂತ ಸಂದೇಶವನ್ನ ರವಾನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಆಫರ್ ಅನ್ನ ತಿರಸ್ಕಾರ ಮಾಡಿ ನಾನು ಆಯ್ಕೆ ಮಾಡಿಕೊಂಡಿದ್ದು ಜೈಲು ವಾಸವನ್ನ ಅನ್ನುವಂತಹ ವಿಚಾರವನ್ನ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಪ್ರಸ್ತಾಪ ಮಾಡಿದ್ರು ತಮ್ಮ ಕುರಿತಾಗಿ ಬರೆಯಲಾಗಿರುವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ. ಆದ್ರೆ ಜಸ್ಟ್ ಪುಸ್ತಕ ಬಿಡುಗಡೆಯ ನೆಪದಲ್ಲಿ ಇಷ್ಟೆಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಇದರ ಅರ್ಥ ನೇರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡಿದ್ರ ಇಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ನಾವು ನೀವು ಅಂದ್ಕೊಳ್ತಾ ಇದೀವಿ ನವೆಂಬರ್ನಲ್ಲಿ ಜಸ್ಟ್ ಸಂಪುಟಕ್ಕೆ ಮಾತ್ರ ಮೇಜರ್ ಸರ್ಜರಿ ಆಗಬಹುದು ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಅಂತ ಅಲ್ಲ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಯಕೆ, ಆಸೆ ನವೆಂಬರ್ನಲ್ಲಿ ಸಿಎಂ ಗಾದಿಯನ್ನ ಏರ್ಲೇಬೇಕು ಅಂತ. ಹಾಗಾಗಿ ನೇರ ಸಂದೇಶವನ್ನ ಈ ಮೂಲಕ ರವಾನೆ ಮಾಡಿದ್ರ ಅನ್ನೋದು ಸದ್ಯ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ.